ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೂಸ್ ಕ್ಲಿಪ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ. ಇವತ್ತಿನ ಹೊಸ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀವಿ. ಸೊ ಟೈಮ್ ಹತ್ತತ್ರ 4 ಗಂಟೆ ಆಗಿದೆ. ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇನ್ನು ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರಾ ಅಂದರೆ ಬೇಗ ಹೋಗಿ. ಕಾಡಿಗೆ ಹೋಗ್ತಾ ಇದ್ದೀವಾ? ಸೊ ಬನ್ನಿ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ಎಲ್ಲ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ಟೈಮ್ ಆಲ್ರೆಡಿ ಸಂಜೆ ಆಗಿದೆ. ಸೊ ಸಂಜೆ ವ್ಲಾಗ್ನ ಇವತ್ತು ಶುರು ಮಾಡೋಣ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಯಾವ ಊರಿಗೆ ಬಂದಿದ್ಯಾ ಭೈರವ್? Bold smile, the nature is waiting to hug you. No lion and giraffe will come. ಬನ್ನಿ ಜಾಯ್ನ್ ಆಗಿ. ಹಾಂ, ಸೋ ಪೀಸ್ಫುಲ್. ಜಾಯ್ನ್ ಆಗೋ. ಡ್ರಾಯಿಂಗ್ ಬಂದಂಗಿದೆ ಅಲ್ಲ, ಸೀರಿಯಸ್ಲಿ ಯಾರೂ ಇಲ್ಲ ಸುತ್ತ. ಬೇರೆ ಚಿನ್ನಿ, ಯಾವ ಕಾಡಿದು? It is so nice. Slowly. Go slow. So greenery, so beautiful. ಸೊ ನಾವು ಆ್ಯಕ್ಚುಲಿ ತುಂಬ ದಿವಸದಿಂದ ಅಂದ್ಕೊಂಡಿದ್ದಂಥ ಒಂದು ಸ್ಪಾಟ್ ಇದು ಅಂತಲೇ ಹೇಳ್ಬೋದು. ಇದರ ಹೆಸರು ಬಂದು ಶ್ರೀಧರ ಗುಡ್ಡ ಅಂತ ಹೇಳಿ. ಇದು ಒಂದು ಆಶ್ರಮ ಥರ. ಇಲ್ಲಿ ಯೋಗ ಕ್ಲಾಸಸ್ ಮತ್ತು ಸತ್ಸಂಗಗಳು ಎಲ್ಲನೂ ಒಂದಷ್ಟು ಕಮ್ಯುನಿಟಿ ಅಂತ ಮಾಡ್ಕೊಂಡಿದ್ದಾರೆ. ಅಲ್ಲಿ ಇದನ್ನೆಲ್ಲನೂ ಮಾಡ್ತಾರೆ. ಸೊ ಈ ಒಂದು ಸ್ಪೇಸ್ ತುಂಬಾ ಚೆನ್ನಾಗಿದೆ. ಕಂಪ್ಲೀಟ್ ಗ್ರೀನರಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಇದು ಹೇಗೆ ಇತ್ತು ಕಾಡು ಅದೇ ಥರ ಉಳಿಸ್ಕೊಂಡಿದ್ದಾರೆ. ಆ್ಯಂಡ್ ಅದ್ರ ಮಧ್ಯ ಈ ಒಂದು ಆಶ್ರಮ ಇರೋದು ಒಂಥರ ರಿಲ್ಯಾಕ್ಸಿಂಗ್ ಅಂತಲೇ ಹೇಳ್ಬೋದು. ಇನ್ನೂ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಒಂದು ರೀತಿ ಯಾವುದೋ ದಟ್ಟ ಕಾಡದಲ್ಲಿ ನಾವು ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ ಏನೋ ಥರ ಅನ್ನಿಸ್ತಾ ಇತ್ತು. ಸೊ ನನಗಂತೂ ತುಂಬ ದಿವಸದಿಂದ ಆಸೆ ಇತ್ತು ಈ ರೀತಿ ಹೋಗಬೇಕು, ಗ್ರೀನರಿನಲ್ಲಿ ವಾಕ್ ಮಾಡಬೇಕಂತ. ಆಲ್ಮೋಸ್ಟ್ 1-1.5 ಗಂಟೆ ಒಂಚೂರು ಆ ಕಡೆಯಿಂದ ಈ ಕಡೆ ಓಡಾಡ್ಕೊಂಡು ಬಂದರೆ ಎಷ್ಟೋ ಒಂಥರ ಪೀಸ್ಫುಲ್ ಅನಿಸುತ್ತೆ. ಮತ್ತು ಈ ಒಂದು ಟ್ರಾಫಿಕ್ ಪ್ರಪಂಚದಿಂದ ಎಲ್ಲೋ ಹೊರಗಡೆ ಹೋಗಿದ್ದೀವೇನೋ ಅನ್ನೋ ಥರ ಅನಿಸ್ತಾ ಇರುತ್ತೆ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಹೋದರೆ ನವಗ್ರಹ ದೇವಸ್ಥಾನ ಕೂಡ ಇದೆ. ಅವ್ರು ಸ್ವಲ್ಪ ಜಾಸ್ತಿನೇ ಮೆಟ್ಲು ಹತ್ಕೊಂಡು ಹೋಗಬೇಕಿತ್ತು. ಸರಿ ಆಯಿತು, ತುಂಬ ಜಾಸ್ತಿ ಮೆಟ್ಲು ಹತ್ತಕ್ಕೆ ಟಯರ್ಡ್ ಆಗುತ್ತೆ, ಸುಸ್ತಾಗುತ್ತೆ ಅಂತ ಹೇಳಿ ನಾವು ಕೆಳಗಿಂದನೇ ನಮಸ್ಕಾರ ಮಾಡ್ಕೊಂಡು ಬಂದ್ಬೇಡ ಅಂತ ಬಂದ್ವಿ. ಇನ್ನು ಇಲ್ಲಿ ಚಿಕ್ಕ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಲೈಕ್ ನರ್ಸರಿ ಇರ್ಬೋದು ಆ ಥರದ್ದು ಎಲ್ಲನೂ ಇನಿಷಿಯಲ್ ಆಗಿ ನಾವೇನು ಎಂಟ್ರಾದ್ವಿ ಆ ಒಂದು ಸ್ಪೇಸಲ್ಲಿ ಮಾಡ್ಕೊಂಡಿದ್ದಾರೆ. ಇನ್ನು ಮೇಲ್ಗಡೆ ನಾವೇನೀಗ ಹತ್ಕೊಂಡು ಹೋಗ್ತಾ ಇದ್ದೀವಿ, ಅಲ್ಲಿಂದ ಮೇಲೆ ಹೋದರೆ ನವಗ್ರಹ ದೇವಸ್ಥಾನ ಇದೆ. ಅದು ಕೂಡ ಬಹಳನೇ ಚೆನ್ನಾಗಿದೆ. ಬಟ್ ನಾವು ಹತ್ತಕ್ಕಾಗಲ್ಲ, ಅಷ್ಟೊಂದು ಮೆಟ್ಲುಗಳನ್ನ ಹತ್ತೋದು ಬೇಡ ನಾನು ಈ ಟೈಮಲ್ಲಿ ಅಂತ ಹೇಳಿ ಹತ್ತಲಿಲ್ಲ ನಾನು ಅಷ್ಟೇ. ಬಟ್ ತುಂಬ ಚೆನ್ನಾಗಿದೆ. ಮೇಲ್ಗಡೆ ನಿಂತ್ಕೊಂಡು ವ್ಯೂ ನೋಡೋದಂತೂ ವಾವ್ ಅಂತ ಅನಿಸುತ್ತೆ. ಬಟ್ ಒಂದೇನು ಬೇಜಾರು ಅಂತಂದರೆ ಇಷ್ಟು ಗ್ರೀನರಿ ಇದೆ ಅಂತಂದರೆ ಅಷ್ಟೇ ಸೊಳ್ಳೆಗಳು ಕೂಡ ಇರುತ್ತೆ. ಹಾಗಾಗಿ ತುಂಬಾ ಮಸ್ಕಿಟೋಸ್ ಇತ್ತು, ಸುತ್ತಲೂ ತುಂಬ ಕಚ್ತಾ ಇತ್ತು. ನಾವಿನ್ನೂ ಸಂಜೆ ಆದಂಗೆ ಹೋಗ್ಬಿಟ್ಟಿದ್ವಿ. ಇನ್ನು ಪ್ರಾಬಬ್ಲಿ ಬೆಳಗ್ಗೆ ಹೋದರೆ ಅಷ್ಟು ಇರೋದಿಲ್ಲ ಅಂತ ಅನಿಸುತ್ತೆ. ಬಟ್ ಸಂಜೆ ಹೋಗಿದ್ದರಿಂದ ಒಂದು ಸ್ವಲ್ಪ ಮಸ್ಕಿಟೋಸ್ ಅಂತ ಅನ್ನಿಸ್ತಾಯಿತ್ತು. ಬಟ್ ಕಂಪ್ಲೀಟಾಗಿ ನಾವೇನು ಹೋಗಲಿಲ್ಲ ಒಳಗಡೆ ಎಲ್ಲ. ಸರಿ ಒಂದು 1/2 hour to 1 hour ನೋಡ್ಕೊಂಡ್ಬಿಟ್ಟು ಬರೋಣ. ಬಟ್ ತುಂಬಾ ಖುಷಿ ಆಯಿತು. ಆ ಗ್ರೀನರಿ ನೋಡ್ತಾ ಇದ್ರೇ ಒಂದು ರೀತಿ ಖುಷಿ ಅಂತ ಹೇಳ್ಬೋದು. ಆ್ಯಂಡ್ ಭೈರವ್ ಕೂಡ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಎಸ್, ನಾನು ಇದೇನು ತೋರಿಸ್ತಾ ಇದ್ದೀನಿ, ಈ ಸ್ಟೆಪ್ಸಿಂದ ಹತ್ತಿ ಮೇಲೆ ಹೋದರೆ ಅಲ್ಲಿ ನವಗ್ರಹ ದೇವಸ್ಥಾನ ಇದೆ. ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬರ್ಬೋದು. ತುಂಬ ಕಮ್ಮಿ ಜನ, ಒಂದು ರೀತಿ ಈ ಥರ ಏನು ಹೇಳ್ತಾರೆ, ಇಷ್ಟು ಕಮ್ಮಿ ಜನ ಅಥವಾ ಪಬ್ಲಿಕ್ ಇರೋವಂಥದ್ದು ಕಮ್ಮಿ ಇರೋವಂಥ ದೇವಸ್ಥಾನಗಳೇ ಸಿಗೋದಿಲ್ಲ. ಬಿಕಾಸ್ ಈಗ ಅಂತೂ ಯಾವ ದೇವಸ್ಥಾನ ನೋಡಿದ್ರೂ ರಶ್ ಅನ್ನಿಸ್ತಾ ಇರುತ್ತೆ. ಎಲ್ಲರೂ ಬ್ಯುಸಿ ಲೈಫ್, ಒಂಥರ ದೇವಸ್ಥಾನಕ್ಕೆ ಹೋಗಿ ಬರೋದು ಒಂದು ರೀತಿ ಕೆಲಸ ಥರ ಆಗೋಗ್ಬಿಟ್ಟಿದೆ. ಸೊ ಆ ಥರದ್ದು ಕಂಪೇರ್ ಮಾಡಿಕೊಂಡ್ರೆ ಈ ರೀತಿ ಎಲ್ಲೋ ಒಂದು ಕಡೆ ಕಾಡಲ್ಲಿ ಈ ರೀತಿ ದೇವಸ್ಥಾನಕ್ಕೆ ಹೋಗುವಂಥದ್ದೆಲ್ಲ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳಬೇಕು.
ಆ್ಯಂಡ್ ಎಸ್ ಒಂದು ಸ್ವಲ್ಪ ಅರ್ಧ ದೂರ ಹತ್ತಿ ಇನಿಷಿಯಲ್ ಮೆಟ್ಲೇನಿದೆ ಅಲ್ಲೇ ಒಂದು ನಮಸ್ಕಾರ ಹಾಕ್ಕೊಂಡು ವಾಪಸ್ ಕೆಳಗೆ ಇಳಿತಾ ಇದ್ದೀವಿ. ಇನ್ನೂ ಟೈಮ್ ಬೇರೆ ಆಗೋಗಿತ್ತು ಆ್ಯಂಡ್ ಸಂಜೆ ಆಗ್ತಿದ್ದಂಗೆ ಇಲ್ಲಿ ಇನ್ನೂ ಕಾಡು ಥರ ಅನಿಸುತ್ತೆ, ಇನ್ನೂ ತುಂಬ ಕತ್ಲೆ ಆದರೆ ಭಯಂಕರವಾಗಿರುತ್ತೆ ಅಂತ ಹೇಳಿ ಸರಿ ಆಯಿತು ಅಂತ ಮನೆಗೆ ಹಾಗೆ ವಾಪಸ್ ಬರ್ತಾಯಿದ್ವಿ. ಇನ್ನು ಬರ್ತಾ ಭೈರವ್ ಪಾನಿಪುರಿ ತಿನ್ಕೊಂಡು ಹೋಗೋಣ ಅಂತ ಹೇಳ್ದ. ಹಾಗಾಗಿ ಹಾಗೆ ಬರ್ತಾ ಪಾನಿಪುರಿ ಆ್ಯಂಡ್ ಮಸಾಲೆ ಪುರಿ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದ್ವಿ. ಇನ್ನು ಸ್ನ್ಯಾಕ್ಸ್ ಅಂತೂ ಆಗಿತ್ತು. ಮನೆಗೆ ಬಂದಾದಮೇಲೆ ಡಿನ್ನರ್ಗೆ ಏನಾದರೂ ಒನ್ ಪಾಟ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡೆ ಆ್ಯಂಡ್ ಮಶ್ರೂಮ್ ಕೂಡ ತೊಗೊಂಡು ಬಂದಿದ್ದೆ. ಹಾಗಾಗಿ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಇಲ್ಲಿ ಮಾಡ್ತಾಯಿದ್ದೀನಿ. ತುಂಬಾ ಕ್ವಿಕ್ಕಾಗಿ ಆಗುತ್ತೆ, ತುಂಬಾ ಟೇಸ್ಟಿಯಾಗಿ ಕೂಡ ಬರುತ್ತೆ ಆ್ಯಂಡ್ ತುಂಬ ಬೇಗ ಕೂಡ ಮಾಡ್ಕೋಬೋದು. ಹಾಗಾಗಿ ಆ ಒಂದು ರೆಸಿಪಿ ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಶ್ರೂಮ್ ಬಿರಿಯಾನಿನ ಕ್ವಿಕ್ಕಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ. ಇನ್ನು ಫಸ್ಟ್ ನಾನಿಲ್ಲಿ ಆಲ್ಮೋಸ್ಟ್ ಒಂದು 3 to 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಬಳಸಿದ್ದೀನಿ. ಅದ್ರ ಜೊತೆಗೆ ಒಂದು 2 ರಿಂದ 3 ಸ್ಪೂನಷ್ಟು ತುಪ್ಪ. ಎಣ್ಣೆಗೆ ನಾನಿಲ್ಲಿ ಚಕ್ಕೆ, ಲವಂಗ, ಈ ರೀತಿ ಕಲ್ಲುವ ಅಂತ ಏನು ಹೇಳ್ತಾರೆ ಅದು, ಅದ್ರ ಜೊತೆಗೆ ಮೊಗ್ಗು, ಸೋಂಪು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ಬಳಸಿದ್ದೀನಿ. ಜಾಸ್ತಿ ಅವಶ್ಯಕತೆ ಇಲ್ಲ. ಆ್ಯಂಡ್ ಇದೆಲ್ಲ ಒಂದು ಸ್ವಲ್ಪ ಘಮ ಬಿಡೋ ತನಕ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಆಗುತ್ತೆ. ಅದಾದಮೇಲೆ ಮೆಣಸಿನ್ಕಾಯಿನ ಉಂಡುಂಡೆಯಾಗಿ ಹಾಕ್ಕೊಂಡಿದ್ದೀನಿ ಇಲ್ಲಿ. ಅದಾದಮೇಲೆ ಚಿಕ್ಕದಾಗಿ ಉದ್ದುದ್ದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ತುಪ್ಪ ಹಾಗೂ ಈರುಳ್ಳಿ ಜಾಸ್ತಿ ಇತ್ತು ಅಂತಂದರೆ ಬಿರಿಯಾನಿ ತುಂಬಾ ರುಚಿಯಾಗಿ ಬರುತ್ತೆ. ಇನ್ನು ರುಬ್ಕೊಳ್ಳೋದಕ್ಕೆ ಇಲ್ಲಿ ಹಸಿ ಮಸಾಲೆ ಮಾಡ್ಕೊತಾ ಇದ್ದೀನಿ ನಾನು. ಹಸಿ ಮಸಾಲೆಗೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಒಂದು ಅರ್ಧ ಈರುಳ್ಳಿ ಆದರೆ ಸಾಕಾಗುತ್ತೆ. ಸ್ವಲ್ಪ ರುಬ್ಕೊಳ್ಳೋಕ್ಕೆ ನುಣ್ಣಕ್ಕಾಗೋದಕ್ಕೆ ಈರುಳ್ಳಿ ಬೇಕಾಗುತ್ತೆ, ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಶುಂಠಿ ಹಾಗೂ ಬೆಳ್ಳುಳ್ಳಿ ಪ್ರಪೋರ್ಷನೇಟಾಗಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಒಂದು 3 ರಿಂದ 4. ಅದಾದಮೇಲೆ ನಾನಿಲ್ಲಿ ಪುದೀನಾನ ಬಿಡಿಸಿಟ್ಕೊಂಡಿರೋ ಪುದೀನಾನ ವಾಶ್ ಮಾಡಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಫ್ಲೇವರ್ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಕೊತ್ತಂಬರಿ ಇತ್ತು ಅಂತಂದರೆ ಅದು ಕೂಡ ಒಂದು ಅರ್ಧ ಹಿಡಿಯಷ್ಟು ಹಾಕೋಬೋದು. 1 ಹಿಡಿಯಷ್ಟು ಪುದೀನ ಹಾಕ್ಕೊಂಡ್ವಿ ಅಂದರೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಹಾಕ್ಕೊಂಡ್ರೆ ಬಹಳನೇ ರುಚಿಯಾಗಿ ಬರುತ್ತೆ. ಇನ್ನು ಆ ಕಡೆ ಮಸಾಲೆ ರುಬ್ಕೊಳ್ಳೋ ಅಷ್ಟೊತ್ತಿಗೆ ಇಲ್ಲೆಲ್ಲ ಆಲ್ಮೋಸ್ಟ್ ನೋಡ್ಬೋದು ಈರುಳ್ಳಿ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಬಂದಿದೆ. ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ, ತುಂಬ ಏನು ಗೋಲ್ಡನ್ ಬ್ರೌನ್ ಕಂಪ್ಲೀಟ್ ಬರೋ ಅವಶ್ಯಕತೆ ಇಲ್ಲ. ಅದಾದಮೇಲೆ ನಾನಿಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಸಿಪ್ಪೆ ಎಲ್ಲ, ಕೆಲವು ಮಶ್ರೂಮ್ ಒಂಥರ ಕಪ್ ಆಗಿಬಿಟ್ಟಿರುತ್ತೆ ಮೇಲೆ, ಹಾಗಾಗಿ ಅದನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ವಾಶ್ ಮಾಡಿ ಇಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಮಗ್ಗಬೇಕು. ಹಾಗಾಗಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇನ್ನು ಇದು ಎಣ್ಣೆನಲ್ಲೇ ಫ್ರೈ ಆಗಬೇಕಾದಾಗ ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೋತೀನಿ. ನಿಮಗೆ ಗೊತ್ತಿರೋ ಹಾಗೆ ಮಶ್ರೂಮ್ ಒಂದು ಸ್ವಲ್ಪ ಸ್ಮೆಲ್ ಡಿಫ್ರೆಂಟಾಗಿ ಬರುತ್ತೆ. ಸೊ ಹಾಗಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕಾದಾಗ ಈ ರೀತಿ ಅರಿಶಿನ ಹಾಕ್ಕೊಂಡಾಗ ಆ ಸ್ಮೆಲ್ ಏನಿದೆ, ಹಸಿ ವಾಸನೆ ಏನಿದೆ ಅದು ಹೋಗುತ್ತೆ ಕಂಪ್ಲೀಟಾಗಿ. ಇನ್ನು ಇದನ್ನು ಎಣ್ಣೆನಲ್ಲೇ ಕಂಪ್ಲೀಟಾಗಿ ಈ ರೀತಿ ಒಂದು 3 ರಿಂದ 4 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಕ್ಯಾಪ್ಸಿಕಮ್ನ ಸ್ಕಿಪ್ ಕೂಡ ಮಾಡ್ಬೋದು. ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ, ಇಷ್ಟ ಆಗುವಂಥವ್ರು ಹಾಕ್ಕೋಬೋದು. ಇನ್ನು ಇದು ಕಂಪ್ಲೀಟಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಬಾಡಿದೆ ಅಂದರೆ ಮಶ್ರೂಮ್ ಏನಿದೆ ಅದು ಚೆನ್ನಾಗಿ ಬಾಡಬೇಕು ಎಣ್ಣೆಯಲ್ಲಿ. ಅದಾದಮೇಲೆ ಮಸಾಲೆ ನಾನು ಏನು ರುಬ್ಕೊಂಡಿದ್ದೆ, ಹಸಿ ಮಸಾಲೆ, ಗ್ರೀನ್ ಕಲರ್ ಮಸಾಲೆ, ಅದಕ್ಕೆ ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು. ಯಾವುದೇ ಒಂದು ಮಸಾಲೆ ಐಟಮ್ ಎಣ್ಣೆಯಲ್ಲಿ ಚೆನ್ನಾಗಿ ಎಣ್ಣೆ ಬಿಟ್ಟು ಫ್ರೈ ಆದರೆ ಅದರದ್ದು ರುಚಿ ಇನ್ನೂ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಲಾಸ್ಟಲ್ಲಿ 1 ರಿಂದ 2 ಟೊಮೆಟೊ ಸ್ವಲ್ಪ ಮೀಡಿಯಮ್ ಸೈಜಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಟೊಮೆಟೊ ಸಾಫ್ಟ್ ಆಗಲಿಕ್ಕೆ ಒಂದು ಸ್ವಲ್ಪ ಇಲ್ಲಿ ಮಾತ್ರ ಕಲ್ಲುಪ್ಪನ್ನ ಬಳಸ್ಕೊತಾ ಇದ್ದೀನಿ. ಅದಾದಮೇಲೆ ಲಾಸ್ಟಲ್ಲಿ ನೀರೆಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಮತ್ತು ಕರೆಕ್ಟ್ ಟೇಸ್ಟ್ ಏನು ಬೇಕು ಉಪ್ಪಿಗೆ ಅದನ್ನು ಲಾಸ್ಟಲ್ಲಿ ಹಾಕ್ಕೋಬೋದು. ಇನ್ನು ಖಾರಕ್ಕೆ ನಾನು ಆಲ್ರೆಡಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ನಾನಿಲ್ಲಿ ಖಾರದ ಪುಡಿ, ಬಿರಿಯಾನಿ ಪೌಡರ್ ಕೂಡ ಇದ್ದರೆ ಅದನ್ನು ಕೂಡ ಬಳಸ್ಕೋಬೋದು. ಇಲ್ಲ ಅಂತಂದರೆ ಗರಂ ಮಸಾಲ ಪೌಡರ್ ಕೂಡ ಬಳಸ್ಬೋದು. ಇಲ್ಲ ಚಿಕನ್ ಮಸಾಲ ಪೌಡರ್ ಇತ್ತು ಅಂತಂದರೆ ನಿಮ್ಮ ಮನೇಲಿ ಯಾವ ಮಸಾಲೆ ಪೌಡರ್ ಇದೆಯೋ ಅದನ್ನು ಬಳಸ್ಬೋದು. ನಾನಿಲ್ಲಿ ಚಿಕನ್ ಮಸಾಲ ಪೌಡರ್ನೇ ಬಳಸ್ತೀನಿ, ಬಿಕಾಸ್ ಯೂಶ್ವಲಿ ನಾವು ಅದೇ ಬಳಸ್ತೀವಿ. ಇಲ್ಲ ಬಿರಿಯಾನಿ ಪೌಡರ್ ಇದೆ ಅಂತಂದರೆ ಅದನ್ನು ಕೂಡ ನೀವು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡಬೇಕು. ಅದಾದಮೇಲೆ ಫೈನಲಾಗಿ ಒಂದು ರೀತಿ ಈ ಗೊಜ್ಜು ಕನ್ಸಿಸ್ಟೆನ್ಸಿ ಏನು ಕಾಣಿಸ್ತಾ ಇದೆಯಲ್ಲ ಈ ರೀತಿ ಬರಬೇಕು. ಇದೇ ಒಂದು ರೀತಿ ಅಲ್ಟಿಮೇಟ್ ಟೇಸ್ಟ್ ಕೊಡುತ್ತೆ. ಮತ್ತು ಈ ಟೈಮಲ್ಲಿ ಕಂಪ್ಲೀಟ್ ಬಿರಿಯಾನಿ ಘಮ ಏನು ಬರಬೇಕು ಅದು ಈ ಒಂದು ಟೈಮಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಕಂಪ್ಲೀಟಾಗಿ ಟೊಮೆಟೊ ಎಲ್ಲ ಸಾಫ್ಟಾಗಿ ಗೊಜ್ಜು ಥರ ಈ ಥರ ಬಂದಾಗ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ. ಸೊ ಅಕ್ಕಿನ ನಾನು ನೆನೆಸಿಡುವಂಥದ್ದು ಏನಿಲ್ಲ, ತೊಳೆದ್ಬಿಟ್ಟು ಒಂದು 2 ರಿಂದ 3 ನಿಮಿಷ
ಅಷ್ಟೇ ತೊಳೆದಿರೋ ಅಕ್ಕಿನ ಹಾಗೆ ಇಟ್ಬಿಟ್ಟು ಇಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ರೆಗ್ಯುಲರಾಗಿ ನಾವು ಹೇಗೆ ಎಲ್ಲ ಪಲಾವ್ಗೂ 1:2 ರೇಷೋ ತೊಗೋತೇವೋ ಅದೇ ರೀತಿ ಅದಕ್ಕಿಂತ ಒಂದು ಅರ್ಧ ಗ್ಲಾಸಷ್ಟು ಕಮ್ಮಿ ಹಾಕ್ತೀನಿ. ಬಿಕಾಸ್ ತುಂಬ ನೀರು ಕಮ್ಮಿ ಹಾಕಿಬಿಟ್ರೆ ಅಕ್ಕಿ ಒಂಥರ ಮುಳ್ಳುಆದಂಗೆ ಆಗಿಬಿಡುತ್ತೆ ಮತ್ತು ತಿನ್ನೋಕ್ಕೂ ಆಗೋಲ್ಲ, ಅಷ್ಟು ರುಚಿನೂ ಇರೋದಿಲ್ಲ, ಇನ್ನು ಉಪ್ಪು ಖಾರ ಏನೂ ಹಿಡಿಯೋದಿಲ್ಲ ಅಕ್ಕಿಗೆ. ಹಾಗಾಗಿ ನಾನಿಲ್ಲಿ 2 ಲೋಟದಷ್ಟು ಅಕ್ಕಿ ತೊಗೊಂಡಿದ್ರೆ 3.5 ಲೋಟದಷ್ಟು ಬಿಸಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಬಿಸಿ ನೀರನ್ನ ಹಾಕ್ಕೊಳ್ಳೋದ್ರಿಂದ ಕುಕ್ಕಿಂಗ್ ಟೈಮ್ ತುಂಬ ಬೇಗ ಆಗುತ್ತೆ. ಸೊ ತುಂಬ ಬೇಗನೆ ವಿಷಲ್ ಕೂಡ ಹಾಕಿದಾಗ ತುಂಬ ಬೇಗ ಪ್ರೆಷರ್ ಕುಕ್ಕರಲ್ಲೂ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಇನ್ನು ಬೇಕು ಅಂತಂದರೆ ಪ್ರೆಷರ್ ಕುಕ್ಕರಲ್ಲಿ ಹಾಕಿ ಅದನ್ನು ಕುಗ್ಸೋಕ್ಕೆ ಇಷ್ಟ ಇಲ್ಲ ಅಂದರು ಇದೇ ರೀತಿ ಬಿಟ್ಟರು ಕೂಡ ಹಾಗೆ ನೀರು ಹಿಂಗಿ ತುಂಬ ಚೆನ್ನಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೆಲವರು ಕುಕ್ಕರಲ್ಲಿ ಹಾಕಿಟ್ಟಾಗ ತಳ ಹಿಡಿಯುತ್ತೆ ಅನ್ನೋದೆಲ್ಲ ಇರುತ್ತೆ. ಬಟ್ ಆ ಥರ ಏನೂ ಆಗೋದಿಲ್ಲ. ಬಿಕಾಸ್ ಕ್ವಾಂಟಿಟಿ ಆಫ್ ನಾವು ಆಯಿಲ್ ಏನು ಬಳಸಿದ್ದೀವಿ ಅದರಿಂದ ಮತ್ತು ನೀರು ಎರಡನ್ನೂ ಸಮ ಪ್ರಮಾಣದಲ್ಲಿ ಚೆನ್ನಾಗಿ ಕರೆಕ್ಟಾಗಿ ಒಂದು ಅಳತೆ ಇಟ್ಕೊಂಡು ಹಾಕಿದ್ವಿ ಅಂತ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ಯಾವುದೇ ರೀತಿ ತಳ ಹಿಡಿಯುವಂಥದ್ದು ಆಗೋದಿಲ್ಲ. ಆ್ಯಂಡ್ ಅದಾದಮೇಲೆ ಫೈನಲಾಗಿ ಕುದಿಬೇಕಾದಾಗ 1 ಸ್ಪೂನಷ್ಟು ತುಪ್ಪನ ಹಾಕಿದ್ರೆ ಅಕ್ಕಿ ಅಥವಾ ಅನ್ನ ಏನಾಗಿದೆ ಅದು ಬಿಡಿಬಿಡಿಯಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಫೈನಲಾಗಿ ಮೀಡಿಯಮ್ ಫ್ಲೇಮ್ ಇಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಿಲ್ ಹಾಕಿ 1 ವಿಷಿಲ್ ಕೂಗ್ಸಾದ್ಮೇಲೆ ಬಿಸಿ ಬಿಸಿಯಾಗಿರುವಂಥ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ. ನೋಡ್ಬೋದು ಎಷ್ಟು ಟೇಸ್ಟಿಯಾಗಿ ಎಷ್ಟು ಘಮ ಘಮ ಅನ್ನೋವಂಥ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ಅಂತ ನೋಡ್ಬೋದು. ತಳ ಕೂಡ ಯಾವುದೇ ರೀತಿ ಹಿಡಿದಿಲ್ಲ. ಹಾಗಾಗಿ ಒಂದು ರೀತಿ ಕಂಪ್ಲೀಟ್ ಮಿಕ್ಸ್, ಅಂದರೆ ತುಂಬ ಕಲಸಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಮೇಲಿಂದ ಕೆಳಗಡೆ ಈ ರೀತಿ ಒಂದು ಸ್ವಲ್ಪ ದೊಡ್ಡ ಅನ್ನದಕಾಯಿ ತೊಗೊಂಡು ಸ್ವಲ್ಪ ಆದಷ್ಟು ದೊಡ್ಡ ಕುಕ್ಕರಲ್ಲೇ ಮಾಡೋದ್ರಿಂದ ಕಮ್ಮಿ ಕ್ವಾಂಟಿಟಿ ಆದ್ರೂ ಸ್ವಲ್ಪ ದೊಡ್ಡ ಕುಕ್ಕರಲ್ಲಿ ಮಾಡೋದ್ರಿಂದ ಅನ್ನ ಕೂಡ ಬೇಯೋದಕ್ಕೆ ತುಂಬ ಚೆನ್ನಾಗಿ ಜಾಗ ಸಿಕ್ಕಿರುತ್ತೆ ಮತ್ತು ರುಚಿಯಾಗಿ ಜ್ಯೂಸಿಯಾಗಿ ಬರೋದಕ್ಕೆ ಕೂಡ ಈ ಒಂದು ದೊಡ್ಡ ಪಾತ್ರೆ ನಾವು ಏನು ಮಾಡ್ತೀವಿ ಅದು ಕೂಡ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಎಸ್, ಇದಾಗಿತ್ತು ಒಂದು ಸಿಂಪಲ್ ಆ್ಯಂಡ್ ಟೇಸ್ಟಿ ವೆರಿ ವೆರಿ ಡೆಲಿಷಿಯಸ್ ಆಗಿರೋಂಥ 1 ಪಾಟ್ ರೆಸಿಪಿ. ತುಂಬಾ ಕ್ವಿಕ್ಕಾಗಿ ಮಾಡ್ಕೋಬೋದು, ತುಂಬಾ ರುಚಿಯಾಗಿ ಇರುತ್ತೆ. ಇನ್ನು ಇದೇ ಅಲ್ಲದೆ ಪನ್ನೀರ್ ಬಿರಿಯಾನಿ ಕೂಡ ಇದೇ ರೀತಿ ಮಾಡ್ಬೋದು. ಬಟ್ ಆದರೆ ಪನ್ನೀರ್ಗೊಂದು ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು, ಹಾಗಾಗಿ ಸ್ವಲ್ಪ ಮ್ಯಾರಿನೇಟ್ ಮಾಡಿಟ್ಬಿಟ್ಟು ನಾವು ಬಳಸ್ಕೋಬೇಕಾಗತ್ತೆ. ಸೊ ಫೈನಲಿ ಸರ್ವಿಂಗ್ ಮಾಡಿದಾಗ ಈ ರೀತಿ ಬಿಡಿಬಿಡಿಯಾಗಿ ಜ್ಯೂಸಿಯಾಗಿ ಇರೋವಂಥ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಸೈಡಾಗಿ ಮೊಸರು ಬಜ್ಜಿ ಅಂತೂ ಬೇಕು, ಇಷ್ಟ ಆಗುತ್ತೆ ಭೈರವ್ಗೆ ಅಂತ ಹೇಳಿ ಮಾಡಿದ್ದೀನಿ. ಈರುಳ್ಳಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಕುಕುಂಬರ್ ಆ್ಯಂಡ್ ಭೈರವ್ಗೆ ಫೇವ್ರೇಟ್ ಆಗಿರೋಂಥ ದಾಳಿಂಬೆ ಕಾಳು ಕೂಡ ಇದಕ್ಕೆ ಬಳಸ್ಕೊಂಡಿದ್ದೀನಿ. ಸೊ ಎಸ್, ಫೈನಲಿ ಟೇಸ್ಟಿ ಆಗಿರುವಂಥ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ. ಭೈರವ್ಗೆ ಇದನ್ನು ತಿನ್ನಿಸ್ಬಿಟ್ಟು ಮಲಗಿಸ್ಬೇಕು, ನಾವು ಕೂಡ ಊಟ ಮಾಡಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು, ರುಚಿಯಾಗೂ ಇರುತ್ತೆ ಅಂತಲೇ ಹೇಳ್ಬೋದು. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಚಲೋ ಕಮ್, ಯು ಶುಡ್ ಟೇಸ್ಟ್ ಅಂಡ್ ಟೆಲ್, ಓಕೆ, ಹೌ ಇಟ್ ಇಸ್. ಓಕೆ, ಯಾರಿಗೆ? ಅವ್ರೀಗ ಟಿವಿನಲ್ಲಿರೋರಿಗೆ ತಿನ್ಸಕ್ಕಾಗುತ್ತಾ? ಸೂಪರ್ ಆಗಿದೆಯಪ್ಪ ಬಿರಿಯಾನಿ. Like it? Yes. Okay. Happy? Yes. ಇದೇ ತರ ಬಿರಿಯಾನಿ ತಾನೇ ಬೇಕಿತ್ತು ನಿಮಗೆ? ಡೈಲಿ ಇದೇ ಮಾಡ್ಕೊಡ್ತೀನಿ. ಮಾಡ್ಕೊ. ಚೆನ್ನಾಗಿತ್ತಾ?